ಪಾದಯಾತ್ರೆ ವೇಳೆ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ಮುಡಾ ಹಗರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ಸಿಎಂ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು. ಅವ್ರಿಗೆ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ಇಷ್ಟೆಲ್ಲ ಬೀದಿಗೆ ರಂಪಾಗೋಗಿದೆ. ನಾನು ಕ್ಲೀನ್ ಅಂತ ನಾನೊಬ್ಬ ಭಾಳ ಸತ್ಯ ಹರಿಶ್ಚಂದ್ರ ಅಂದರೆ ರಾಜೀನಾಮೆ ಕೊಡಬೇಕು. ಕಳ್ಳ ಸುಳ್ಳ ಅಂದರೆ ರಾಜೀನಾಮೆ ಕೊಡೋಂಗಿಲ್ಲ ಅಷ್ಟೇ. ಅವ್ರು ನಾವು ಕ್ಲೀನ್ ಅಂತ ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೊಡ್ತಾರೆ. ನಮ್ಮ ರ್ಯಾಲಿ ಮೈಸೂರಿಗೆ ಮುಟ್ಟಿದ ಮೇಲಾದರೂ ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಮಾಡಬೇಕಾಗಿದ್ದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೂತಾಗ, ನಾವು ಆಡಳಿತ ಪಕ್ಷ ಇದ್ದಾಗ ಆಪಾದನೆ ಮಾಡಬೇಕಾಯಿತು. ಈಗ ನಾವು ಮಾಡ್ತಾ ಇದ್ದೀರಲ್ಲ, ಹಂಗೆ ಮಾಡಬೇಕಾಯಿತು. ಅವಾಗ ಯಾಕೆ ಬಾಗಿ ಮುಚ್ಕೊಂಡು ಕೂತಿದ್ರಿ? ಆಪಾದನೆ ಅವಾಗ ತಾನೇ ಆಗಿರೋದು. ಇವಾಗ ಹೇಳ್ತಿರಲ್ಲ, ಅವಾಗ ಆಪಾದನೆ ಆದಾಗ ಬಾಯಿ ಮುಚ್ಕೊಂಡು ಯಾಕೆ ಕೂತಿದ್ರಿ? ಬಾಯಿ ಬಿಡಬೇಕಾಯ್ತಲ್ಲ. ವಿರೋಧ ಪಕ್ಷವಾಗಿ ನಾಲಾಯಕ್ ಅಂತ ಅರ್ಥ ಆಯ್ತಲ್ಲ. ನೀವು ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ನಾಲಾಯಕ್ ಅಂತ ಅರ್ಥ ಆಯಿತು. ಅದರಿಂದ ನಿಮಗೆ ಕೇಳುವಂಥ ನೈತಿಕ ಅಧಿಕಾರ ಇಲ್ಲ. ಅವ್ರಿಗೆ ಗೌರವ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಶಾಸಕ ಸಿಕೆ ರಾಮಮೂರ್ತಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದು, ಈ ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆಯಾಗಿದೆ. ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯವಾಗಿದೆ. ಮುಡಾದಲ್ಲಿ ಮೋಸವಾಗಿದ್ದು ಪ್ರಕರಣ ಪ್ರಮುಖ ಆರೋಪಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಈ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದೇವೆ ಎಂದರು. ಇವತ್ತಿನ 7ನೇ ದಿವಸದ ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆ. ಇದು ಕಳೆದ 10-15 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಸುಮಾರು ಇಷ್ಟು ಕಿಲೋಮೀಟ್ರು ಯಾವತ್ತೂ ಕೂಡ ಮಾಡಿರಲಿಲ್ಲ. ಭಾಳ ಉತ್ಸಾಹ ಇದೆ, ಕಾರ್ಯಕರ್ತರು ಉತ್ಸಾಹ ಇದ್ದಾರೆ. ದಿನೇ ದಿನೇ ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಒಂದೇ ಕಾರಣ ಅಂತಂದರೆ ಇವತ್ತು ದಲಿತರಿಗೆ ಅನ್ಯಾಯ ಆಗಿದೆ. ಮೂಡಾದಲ್ಲಿ ಇವತ್ತು ಮೋಸ ಆಗಿದೆ. ಮತ್ತು ಅಕ್ರಮ ಏನು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದೇ ಉದ್ದೇಶನ ಇವತ್ತು ನಾವು ಪಾದಯಾತ್ರೆಯನ್ನು ಹೋಗ್ತೀವಿ. ನಾವು ಕೇಳ್ತಾ ಇರೋದು ಮೈಸೂರು ಮುಟ್ಟೋದ್ರ ಒಳಗಡೆ ದಯವಿಟ್ಟು ರಾಜೀನಾಮೆಯನ್ನು ಕೊಡಿ, ಮರ್ಯಾದೆಯನ್ನು ಉಳಿಸ್ಕೊಳ್ಳಿ. ಇವತ್ತು ಮೈಸೂರು ಚಲೋ ಬಗ್ಗೆ ಸಂಸದ ಯದುವೀರ್ ಒಡೆಯರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದರು. ಮಂಡ್ಯದಲ್ಲಿ ನಡೆದ ಪಾದಯಾತ್ರೆ ವೇಳೆ ಮಾತನಾಡಿದ ಅವರು, ಸರ್ಕಾರದ ಭ್ರಷ್ಟಾಚಾರವನ್ನ ಜನರ ಮುಂದಿಡುವ ಕೆಲಸ ಮಾಡಿದ್ದೇವೆ. ಅವರ ಹಗರಣ ಆಡಳಿತದ ವೈಖರಿಯ ಬಗ್ಗೆ ಈ ಪಾದಯಾತ್ರೆ ಮೂಲಕ ಜನರಲ್ಲಿ ಅರಿವು ಮೂಡಿಸಿದ್ದೇವೆ. ಇನ್ನು ಜನರು ತೀರ್ಮಾನವನ್ನ ಮಾಡ್ತಾರೆ ಎಂದರು. ಏನೇನು ಜನರ ಮುಂದೆ ನಾವು ಎಲ್ಲ ಏನೇನು ಫ್ಯಾಕ್ಟ್ಸ್ಗಳಿದೆ, ಈ ಹಗರಣಗಳು ಇರ್ಬೋದು, ಯಾವ ರೀತಿ ಸರ್ಕಾರವನ್ನು ದುರಾಡಳಿತದಲ್ಲಿ ಏನೋ ಮಾಡ್ತಾ ಇದ್ದಾರೆ, ಅದೆಲ್ಲನೂ ಅವ್ರ ಮುಂದೆ ಇಟ್ಟಿದ್ದೀವಿ. ಜನರು ಇವಾಗ ತೀರ್ಮಾನ ಮಾಡ್ತಾರೆ ಮುಂದೆ ಯಾವ ರೀತಿ ನಮ್ಮ ರಾಜ್ಯವನ್ನು ಮುಂದುವರಿಬೇಕು. ಅಂತ್ಯದಲ್ಲಿ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಸ್ತ ಜನರು ತೀರ್ಮಾನ ಮಾಡ್ತಾರೆ. ನಾವು ಅವ್ರ ಮುಂದೆ ಏನೇನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದ್ದಾರೆ ಅದನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಅವ್ರು ತೀರ್ಮಾನ ಮಾಡ್ತಾರೆ, ನಮ್ಮ ಪರವಾಗಿ ನಿಂತ್ಕೊಡ್ತಾರೆ. ಅಂದಿನ ಕಾಲದಲ್ಲಿ ರಾಜ್ಯ ಆಡಳಿತ ಇರ್ಬೋದು, ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರ್ಬೋದು, ಜನರದ ಕಾಪಾಡುವಂಥದ್ದು ಕರ್ತವ್ಯ ಆವತ್ತಿನ ಆಡಳಿತಕ್ಕೂ ಇತ್ತು, ಇವತ್ತಿನ ಆಡಳಿತಕ್ಕೂ ಇದೆ. ಮೈಸೂರಲ್ಲಿ ದೋಸ್ತಿ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ವಿರುದ್ಧ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ಟರು? ವಿದೇಶಕ್ಕೆ ನೀನು ಯಾಕೆ RTGS ಮಾಡಿದೆ? ನಾಳೆ ಸಮಾವೇಶದಲ್ಲಿ ಇದಕ್ಕೆಲ್ಲ ವಿಜಯೇಂದ್ರ ಉತ್ತರ ಕೊಡಬೇಕು ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನು ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರು ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು, ಆಮೇಲೆ ಉತ್ತರ ಹೇಳ್ಬೇಕು. ಉತ್ತರ ಹೇಳ್ಬಿಟ್ಟು ಆಮೇಲೆ. ಕಾಂಗ್ರೆಸ್ ಹಿರಿಯ ಮುಖಂಡ RV ದೇಶಪಾಂಡೆ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಉಭಯ ನಾಯಕರ ಈ ಭೇಟಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ಸಂಬಂಧ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ನೆಹರು ಕಾಲದಲ್ಲಿ ಮುಸ್ಲಿಮರಿಗೆ ಅನುಕೂಲವಾಗುವಂತೆ ಕಾನೂನನ್ನು ತರಲಾಯಿತು. ಅದು ಇಂದು ಬಹುದೊಡ್ಡ ಅನಾಹುತದ ಹಾದಿಗೆ ಬಂದು ನಿಂತಿದೆ. ಹಿಂದೂಗಳ ಅಥವಾ ಯಾವುದೇ ಆಸ್ತಿಗಳನ್ನು ಕಬಳಿಸುವ ಪ್ರವೃತ್ತಿ ವಕ್ಫ್ ಬೋರ್ಡ್ನಿಂದ ಆಗಿದೆ ಅಂತ ಕಿಡಿಕಾರಿದರು.
ಇದಕ್ಕೆ ವಿರೋಧ ಪಕ್ಷದವರು ಒಟ್ಟಾಗಿ ಇಂಡಿ ಅನ್ನುವಂಥ ಏನು ಒಕ್ಕೂಟ ಇದೆ, ಸೊ ಒಟ್ಟಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸೊ ಬಹಳ ದೊಡ್ಡ ಮೂರ್ಖತನ ಅಂತ ಹೇಳ್ತೀನಿ. ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿ ಬಹಳ ಅವಶ್ಯಕತೆ ಇದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಮಿಲಿಟರಿ ಡಿಪಾರ್ಟ್ಮೆಂಟ್ ಬಿಟ್ಟರೆ ಇವತ್ತು ಹೆಚ್ಚು ಆಸ್ತಿ ಇರುವಂಥದ್ದು ವಕ್ಫ್ ಬೋರ್ಡಿಂಗ್. ಸೊ ಇದು ಮುಂದೆ ಬರುವಂಥ ಅನಾಹುತಕ್ಕೆ ತಿದ್ದುಪಡಿ ಅತ್ಯಂತ ಅನಿವಾರ್ಯ ಅವಶ್ಯಕತೆ ಇದೆ. ಬಾಗಲಕೋಟೆಯ ಇಳಕಲ್ ನಗರದ ನಿರೀಕ್ಷಣಾ ಮಂದಿರಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿಎಸ್ ಪಾಟೀಲ ಭೇಟಿಯನ್ನ ನೀಡಿದ್ರು. ಈ ವೇಳೆ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರು. ಆಗ ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಸೂಚಿಸಿದ್ರು. ಜೊತೆಗೆ ಅಧಿಕಾರಿಗಳು ಕ್ಷಮತೆಯಿಂದ ಕೆಲಸ ಮಾಡದಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಿದ್ರು. ಜನರನ್ನು ಸೆನ್ಸಿಟೈಸ್ ಮಾಡಬೇಕು. ನಾವು ಬೆಂಗಳೂರಿನಲ್ಲಿ ಹೇಗೆ ಮಾಡಿದ್ದೀವಿ ಅಂದರೆ ನಮ್ಮ ಆಫೀಸರ್ಸ್ನ ಸ್ಕ್ವಾಡ್ ಮಾಡಿದ್ದೀವಿ. 8 ಝೋನ್ ಇದಾವೆ ಬೆಂಗಳೂರು BBMP 8 ಝೋನ್. ಪ್ರತಿ ತಿಂಗಳು ಕೇಸ್ ಕರಿತೀವಿ. 25-30 ಆಫೀಸರ್ಸ್ ಬಂದು ಅವರು ರಿಪೋರ್ಟ್ ಹಾಕ್ತಾರೆ. ಏನೇನು ಕಸ ಹೇಗೆ ಕಂಪ್ಲೇಂಟ್ ಬಂದರೂ ಇಮ್ಮಿಡಿಯೇಟ್ಲಿ ಅವರು ಬ್ಲ್ಯಾಕ್ ಮಾಡ್ತೀವಿ, ಬೇಕಾ ಇನಿಷಿಯೇಟ್ ಮಾಡ್ತೀವಿ ಇನ್ವೆಸ್ಟಿಗೇಷನ್. ನಮ್ಮ ಆಫೀಸರ್ಸ್ SP ಗಳು ಅವ್ರನ್ನೆಲ್ಲ ಸ್ಕ್ವಾಡ್ ಮಾಡಿದ್ದೀವಿ, ವಿಸಿಟ್ ಮಾಡೋಕ್ಕೆ ಇಮ್ಮಿಡಿಯೇಟ್ಲಿ RC ನಮ್ಮ ಇರ್ತಾರೆ ಝೋನಲ್ ಕಮಿಷನರು, ಅವ್ರ ಕಡೆ ರೀಜನಲ್ ಕಮಿಷನರ್, ಅವ್ರನ್ನೆಲ್ಲ ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತೀವಿ. ನೀವು ಆ ಥರ ನಿಮ್ಮ ಪೌರ ಕಾರ್ಮಿಕರು ತಿಳ್ಕೊಂಡು ಅವರಿಗೆ ಏರಿಯಾ ಕೊಡಬೇಕು. ನೀವು ಇಷ್ಟಿಷ್ಟು ಮೀಟರ್ ನೀವು ಮಾಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಪೌರ ಕಾರ್ಮಿಕರಿಗೆ ಹೇಳಿದ್ರು. ಹುತಾತ್ಮ BSF ಯೋಧ ಉಮೇಶ್ ದಬಗಲ್ ಅಂತ್ಯ ಸಂಸ್ಕಾರ ಸ್ವಗ್ರಾಮದಲ್ಲಿ ನೆರವೇರಿಸಲಾಯಿತು. ಬಾಗಲಕೋಟೆ ಜಿಲ್ಲೆ ಕಟಗೇರಿಯಲ್ಲಿ ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಗ್ರಾಮಸ್ಥರು ಊರಲ್ಲಿ ಮೆರವಣಿಗೆ ಮಾಡಿ ಬಳಿಕ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ಪ್ರೀತಿ, ಪ್ರೇಮ, ಜಾತಿ, ಧರ್ಮ, ಭಾಷೆ, ದೇಶವನ್ನ ಮೀರಿದ ಬಾಂಧವ್ಯ ಅನ್ನುವುದಕ್ಕೆ ಮಂಗಳೂರಿನಲ್ಲಿ ನಡೆದ ಮದುವೆಯೊಂದು ಸಾಕ್ಷಿಯಾಗಿದೆ. ಮಂಗಳೂರಿನ ಯುವಕನೊಂದಿಗೆ ಬ್ರೆಜಿಲ್ ಯುವತಿ ಹಸೆಮಣೆ ಏರಿದ್ದಾಳೆ. ಕರಂಗಲಪಾಡಿ ನಿವಾಸಿ ಆದಿತ್ಯ, ಬ್ರೆಜಿಲ್ ಯುವತಿ ತಟಿಯಾನೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. GSP ಸಂಪ್ರದಾಯದಂತೆ ಮದುವೆ ನಡೆದಿದೆ.